ಇಲ್ಲಿ ಪತ್ರಕರ್ತೆ ನಾನು ನ್ಯೂಸ್ ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಏನ್ ಸರ್ಕಾರದಲ್ಲಿ ಅಕ್ಕಿ ಇಲ್ಲ, ಏನ್ ಪ್ರಾಬ್ಲಮ್ ಹೇಳಿ ನನಗೆ. ಗೊತ್ತಿಲ್ಲ, ಅದು ಓಪನ್ ಅಂತ ಕೊಡ್ತೀನಿ. ಎಲ್ಲಿ ಚೆನ್ನಾಗಿದೆ ಅಲ್ಲೇ ತಗೊಳ್ಳಿ ಹೋಗಿ. ಏನ್ ಹೋಗ್ಬೇಕು ಸುಮ್ನೆ ಓಪನ್ ಮಾಡ್ಸ್ಕೊಂತೀನಿ. ನಮ್ಮ ಅಪ್ಪ ಇದು ಅಕ್ಕಿ ಬಂದ್ರೆ ನಾನೇ ಮಾಡ್ಲಿ, ಅಕ್ಕಿ ಸರ್ಕಾರ ಕೊಟ್ಟಿದ್ದು ಸರ್ಕಾರದ ಪ್ರಶ್ನೆ ಅಲ್ಲ. ಕೇಳಿಸ್ಕೊಂಡ್ರ ಇವ ಅಂಕಲ್ ಆಡೋ ಮಾತನ್ನ? ಇವ ಏನು ಒಂದೊಂದು ಮಾತಲ್ಲೂ ಅದೆಷ್ಟು ದುರಹಂಕಾರ ತುಂಬಿ ತುಳುತೈತೆ ನೋಡಿ. ರೇಷನ್ ಅಕ್ಕಿ ತಗೊಳಕ್ ಬಂದವರು ಇವನ ಕಣ್ಣಿಗೆ ಭಿಕ್ಷುಕರ ತರ ಕಾಣ್ತಾರೋ ಏನೋಪ್ಪ. ಅದೇನು ಗಾಚಲಿ, ಅದೇನು ದೌಲತ್ತು. ರೇಷನ್ ಅಕ್ಕಿನ ಕದ್ದು ಮಾರ್ಕೊಂಡು ತಿಂದು ತಿಗಾಕೋಪ್ ಜಾಸ್ತಿ ಆಗ್ಬಿಟ್ಟೈತಿ ಇವ ಹಿಂಗೆ. ಇವನು ಅಕ್ಕಿ ಕೊಟ್ಟಾಗ ಇಸ್ಕೋಬೇಕಂತೆ, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಹೋಗ್ಬೇಕಂತೆ. ಇವ ಏನ್ ಹೆಸರು ರಾಮಚಂದ್ರಪ್ಪ, ಮೈಸೂರು ಹತ್ರ ಮಂಚೇಗೌಡ ಕೊಪ್ಪಳ ಇದೆಯಲ್ಲ, ಅಲ್ಲಿ ಪ್ರತಿಮಾ ನ್ಯಾಯಬೆಲೆ ಅಂಗಡಿ ಅಂತ ಇಟ್ಕೊಂಡವನೆ. ಅಲ್ಲ ಕಣಯ್ಯ ದೊಡ್ಡ ಮನುಷ್ಯ, ನಿನ್ನ ಇಲ್ಲಿ ಕೂರಿಸಿರೋದು ಗೌರ್ಮೆಂಟ್ ಇಂದ ಬರೋ ಅಕ್ಕಿನ ಹಂಚೋದಕ್ಕಷ್ಟೇ. ನೀನೇ ಏನು ನಿನ್ನ ಜಮೀನಲ್ಲಿ ಬೆಳೆದ್ಬಿಟ್ಟು ತಂದು ಕೊಡು ಅಂತ ಹೇಳಿಲ್ಲ. ಅಲ್ಲ ಕಣಯ್ಯ ಯಜಮಾನ, ನೀನು ಯಾರಾದ್ರೂ ನನಗೆ ನೋಡಿ ನೋಡಿ ಅಂತ ನಾಯಿ ಗದರಿಸೋ ಥರ ಮಾತಾಡ್ತೀಯಲ್ಲ, ಅದೇನು ಬಂದಿರೋದು ನಿನಗೆ? ಸರ್ಕಾರದಲ್ಲೇ ಅಕ್ಕಿ ಇಲ್ಲ ಅಂತ ಹೊಡೆದಾಡ್ತಾವ್ರಂತೆ, ಶಾಪ್ ಓಪನ್ ಆಗಿಲ್ಲ, ಅಕ್ಕಿ ಕೊಡ್ತಿಲ್ಲ ಅಂತ ಹೋಗಿ ಸರ್ಕಾರದ ಹತ್ರನೇ ಕೇಳ್ಬೇಕಂತೆ. ಹೆಂಗೋ ಜನ ಹೋಗಿ ಕೇಳಲ್ಲ ಅನ್ನೋ ಧೈರ್ಯ ಅಲ್ವಾ ನಿಮಗೆ? ಆಮೇಲೆ ಅದೇನದು ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲೇ ಹೋಗ್ತಾವೋ. ನೀವು ಬಡವರಾದ್ರೆ ನಾನೇನು ಮಾಡಲಿ ಅಂತೀಯಲ್ಲ, ಅದು ಎಷ್ಟು ತಾತ್ಸಾರನಯ್ಯ ನಿನಗೆ ಬಡವರು ಅಂದರೆ. ಚಳಿ ಅಂದೆ, ಮಳೆ ಅಂದೆ, ಬೆಳಗ್ಗೆ ನಿನ್ನ ಅಂಗಡಿ ಮುಂದೆ ಜನ ಕ್ಯೂ ಹಚ್ಚಿ ನಿಂತ್ಕೋಬೇಕು. ಇವ ಇಂದು ಸರ್ವರು ಯಾವಾಗ ಓಪನ್ ಆಗುತ್ತೋ ಅವಾಗ ಅಕ್ಕಿ ಕೊಡ್ತಾನೆ, ಇಲ್ಲ ಚೆನ್ನಾಗಿರೋ ಕಡೆ ಹೋಗಿ ತಗೊಳ್ಳಿ ಅಂತ. ನೋಡಿ ಇಲ್ಲಿ ಬಂದು ನಿಂತೈತೆ ನಮ್ಮ ಸಿದ್ದರಾಮಣ್ಣನ ಕನಸಿನ ಅಕ್ಕಿ ಭಾಗ್ಯದ ಕತೆ. ಸರ್ಕಾರ ಬಡವ್ರಿಗೆ ಅಕ್ಕಿ ಕೊಡೋದು ಭಿಕ್ಷೆ ಅಂತಲ್ಲ ಕಣಣ್ಣ. ಅಕ್ಕಿ ತಗೊಳ್ಳೋದು ಜನರ ಹಕ್ಕು. ಹಸಿವು ಮುಕ್ತ ಕರ್ನಾಟಕ ಆಗಬೇಕು ಅನ್ನೋದು ಸರ್ಕಾರದ ಧ್ಯೇಯ. ಇದೆಲ್ಲ ನಿನ್ನಂಥ ಮೊಂಗ್ದಿಣ್ಣೆಗಳಿಗೆ ಎಲ್ಲ ಅರ್ಥ ಆಗ್ಬೇಕು ಹೇಳು. ಅಕ್ಕಿ ಇಲ್ಲ ಅಂತ ಸರ್ಕಾರದವರು ಹೊಡೆದಾಡ್ತಾವ್ರಂತೆ, ಜನ ಬಾಯಿ ಮುಚ್ಕೊಂಡು ಇರಬೇಕಂತೆ. ಅಯ್ಯೋ ಅಡ್ಕಸ್ಬಿ ಅಂಕಲ್ಲು, ಇಲ್ಲೇ ಇರೋ ಬರನ ಯಾಕಯ್ಯ ಸೃಷ್ಟಿ ಮಾಡ್ತೀರಾ? ನಮ್ಮ ರಾಜ್ಯದಲ್ಲಿರೋ ರೇಷನ್ ಕಾರ್ಡ್ಗಳಿಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಸರ್ಕಾರದ ಗೋಡನ್ನಿಂದ ಹೊರಡುತ್ತೆ. ಆದರೆ ಅದು ಈಗ ನಿಮ್ಮ ಅಂಗಡಿ ಮುಂದೆ ಕ್ಯೂ ನಿಂತವರಲ್ಲ ನಮ್ಮ ಜನ, ಅವ್ರನ್ನ ತಲುಪೋ ಅಷ್ಟರಲ್ಲಿ ಶಾರ್ಟೇಜ್ ಆಗ್ಬಿಡುತ್ತೆ. ಹಾಗಾದ್ರೆ ಎಲ್ಲೋಗುತ್ತಾ ಅಕ್ಕಿ? ಈ ಚೀಲಕ್ಕೆ ಬಿಲಾಕೋರಿಯ ಹೆಗ್ಗಣಗಳು ಯಾರು? ಆ ಹೆಗ್ಗಣಗಳಿಗೆ 2 ಕಾಲು 4 ಕಾಲು ಹೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ನೀವು ಶಾಪಿಂಗ್ ಮಾಡ್ಕೊಂಡು ಹೋಗಿ 80 ರೂಪಾಯಿ ಕೊಟ್ಟು ತರ್ತೀರಲ್ಲ ಬುಲೆಟ್ ರೈಸು ಅಂತ, ಅದು ಯಾವ ರೈಸು ಅಂದ್ಕೊಂಡ್ರಿ? ಅದೆಲ್ಲ ರೇಷನ್ ಅಕ್ಕಿ ಕಣ್ರಿ. ಈ ರೇಷನ್ ಅಕ್ಕಿಗೆ ಪಾಲಿಶ್ ಮಾಡ್ಬಿಟ್ಟು ಬುಲೆಟ್ ರೈಸು ಅಂತ ಮಾರ್ತಾರೆ, ನೀವು ತಂದು ತಿಂತೀರಾ. ಇದೊಂದು ದೊಡ್ಡ ಮಾಫಿಯಾ. ಇದರಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಹಿಡಿದು ಇಂಥ ನ್ಯಾಯಬೆಲೆ ಅಂಗಡಿ ಡೀಲರ್ಗಳವರೆಗೆ ಎಲ್ಲ ಹೆಗ್ಣಗಳೇ. ಎಲ್ಲರದ್ದಕ್ಕೂ ಇರುತ್ತೆ, ಎಲ್ರಿಗೂ ಪಾಲು ಹೋಗುತ್ತೆ. ಇದು ಹೆಂಗಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ನಮ್ಮ ಸರ್ಕಾರಿ ಗೋಡನ್ಗಳಿಂದ ಡಿಸ್ಟ್ರಿಬ್ಯೂಷನ್ಗೆ ಅಂತ ಹೇಳ್ಬಿಟ್ಟು ಹೊರಡುತ್ತಲ್ಲ ಲೋಡ್ಗಟ್ಟಲೆ ಅಕ್ಕಿ, ಅದು ಪೂರ್ತಿ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಅದರಲ್ಲಿ ಒಂದು ಪಾಲು ಈ ಪ್ರೈವೇಟ್ ಅಕ್ಕಿ ಡೀಲರ್ಗಳು ಇರ್ತಾರಲ್ಲ ಅವ್ರ ಗೋಡನ್ಗಳಿಗೆ ಹೋಗುತ್ತೆ. ಅವರು ಈ ಅಕ್ಕಿನ ಚೆನ್ನಾಗಿ ಪಾಲಿಶ್ ಮಾಡಿ ಬುಲೆಟ್ ರೈಸು ಅಂತ ಹೊಸ ಬ್ಯಾಗಿಗೆ ತುಂಬಿಸಿ ಅದಕ್ಕೊಂದು ಹೆಸರಿಟ್ಟು ಲೇಬಲ್ ಅಂಟಿಸಿ ಈ ಶಾಪಿಂಗ್ ಮಾರ್ಟ್ಗಳಿಗೆ ಹೋಲ್ಸೇಲ್ ರೇಟಲ್ಲಿ ಕಳಿಸ್ಕೊಟ್ಬಿಡ್ತಾರೆ. ನೀವು ಅದನ್ನು ಕೆಜಿಗೆ 70-80 ರೂಪಾಯಿ ಕೊಟ್ಬಿಟ್ಟು ತಂದು ಅನ್ನ ಬೇಯಿಸ್ಕೊಂಡು ಉಣ್ತೀರಾ. ಹಾಗೆಲ್ಲ ಅಲ್ಲಿ ಈ ರೇಷನ್ ಅಕ್ಕಿನ ಕದ್ದು ಮಾರ್ಕೊಂಡು ತಿಂದರೆ ಇಲ್ಲಿ ರೇಷನ್ ಕಾರ್ಡ್ ಹಿಡ್ಕೊಂಡು ಬರೋ ಜನಕ್ಕೆ ಅಕ್ಕಿ ಕಮ್ಮಿ ಆಗದೆ ಇರುತ್ತಾ ಹೇಳಿ? ಅದಕ್ಕೆ ಇವರು ಹೀಗೆ ತಿಪ್ಪೆ ಸಾಸೋದು. ಸರ್ಕಾರದಲ್ಲಿ ಅಕ್ಕಿನೇ ಇಲ್ಲ, ಸ್ಟಾಕ್ ಬಂದಿಲ್ಲ, ಸರ್ವರ್ ಡೌನು, ಜಾಸ್ತಿ ಮಾತಾಡಿದ್ರೆ ಹೋಗಿ ಸರ್ಕಾರನೇ ಕೇಳಿ ಅಂದ್ಬಿಡೋದು. ಪಾಪ ಜನ ಎಲ್ಲಿ ಹೋಗಿ ಕೇಳ್ತಾರೆ? ಕೊಟ್ರೆ ಇಸ್ಕೊಂಡು ಹೋಗ್ತಾರೆ, ಕೊಡಲಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಮನೆಗೆ ವಾಪಸ್ ಹೋಗ್ತಾರೆ.